ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನನ್ನ ರೆಸಿಪಿ ಏನು ಅಂತ. ತುಂಬ ಟೇಸ್ಟಿಯಾಗಿರುವ ಪರ್ಫೆಕ್ಟ್ ಆಗಿರುವ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಓವನ್ ಇಲ್ಲದೆ ಸ್ಟವ್ ಟಾಪ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು 3/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಕೊಕೋ ಪೌಡ್ರ್ ತಗೊಳ್ತಾ ಇದ್ದೀನಿ. ಇದನ್ನು ಜರಡಿ ಇಟ್ಕೋಬೇಕು. ಅದಕ್ಕೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಮಿಕ್ಸ್ ಆಗೋದಕ್ಕೆ 2ರಿಂದ 3 ಸಲ ಈ ರೀತಿ ಜರಡಿ ಇಟ್ಕೋಬೇಕು. ಇದರಲ್ಲಿ ಏನು ಗಂಟು ಬಂದಿರುತ್ತೆ ಅದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಈ ರೀತಿ ಇನ್ನೊಂದು ಸಲನೂ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸಲ ಮೂರು ಸಲನೂ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಇದನ್ನು ಚೆನ್ನಾಗಿ ವಿಸ್ಕ್ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಜಾರ್ಗೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೇಕಿಂಗ್ ಟ್ರೇ ತಗೊಂಡು ಬಟರ್ ಪೇಪರ್ ಅದರ ಮೇಲೆ ಇಟ್ಟು ಒಂದು ರೌಂಡ್ ಸರ್ಕಲ್ ಹಾಕಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಅದು ಅದರೊಳಗೆ ಇಡೋದಕ್ಕೆ ಬೇಕಾದ ಬಟರ್ ಪೇಪರ್. ಅದಕ್ಕೆ ಪಾಶ್ಮನ್ ಪೇಪರ್ ಅಂತಲೂ ಹೇಳ್ತಾರೆ. ಎಲ್ಲ ಬೇಕ್ ಹೌಸ್ಗಳಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಬೇಕಾಗಿಲ್ಲ, ಪೌಡರ್ ಮೈದಾ ಡಸ್ಟ್ ಮಾಡಿ ಮಾಡ್ಕೋಬೋದು. ನನ್ನ ಜೊತೆ ಇದೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮಾಡೋ ಬೇಕಿಂಗ್ ಟ್ರೇಗೆ ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಸೈಡಿಗೂ ಹಾಗೆ ಸೆಂಟರಿಗೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೇಪರ್ ಹಾಕ್ಕೊಂಡು ಕೈಯಲ್ಲಿ ಒತ್ತಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಇದರ ಮೇಲೇನೂ ಆಯಿಲ್ ಬ್ರಷ್ ಮಾಡಬೇಕು. ಈಗ ಸೈಡಿಗೇನು ಅದೇ ರೀತಿ ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಸೈಡಿಗೇನು ಆಯಿಲ್ ಬ್ರಷ್ ಮಾಡಿದ್ದೀನಿ. ಈಗ ಒಂದು ಸಿಲ್ವರ್ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ರಿಂಗ್ ಇಳಿಸಿಟ್ಟಿದ್ದೀನಿ. ನೋಡಿ, ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು. ಕೈ ಇಟ್ಟರೆ ಆ ಕಡೆ ಈ ಕಡೆ ತಾಗದಂಗೆ ಇರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಅದನ್ನು ಮುಚ್ಚಿ ಪ್ರೀಹೀಟ್ ಮಾಡಬೇಕು. ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಈಗ 4 ಮೊಟ್ಟೆ ತಗೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ವ್ಯಾನಿಲಾ ಎಸೆನ್ಸ್ ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು. ಮೊಟ್ಟೆ ಫ್ಲೇವರ್ ಒಂಥರ ಇರುತ್ತಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋದು. ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಬೀಟರ್ ಇಲ್ಲದೆ ಇರೋರು ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಯಾರಿಗಾದರೂ ಮಿಕ್ಸಿಯಲ್ಲಿ ಮಾಡೋ ವಿಡಿಯೋ ಬೇಕು ಅಂತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಎಲ್ಲ, ಮೊಟ್ಟೆಯ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಫ್ಲಫಿಯಾಗೂ ಇರುತ್ತೆ ಕೇಕ್. ಈಗ ಇದಕ್ಕೆ ಪೌಡರ್ ಮಾಡ್ಕೊಂಡಿರುವಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಈಗ ಬಾಕಿ ಇರೋದನ್ನು ಹಾಕಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆಂದ ಉಬ್ಬಿ ಬರುತ್ತೆ. ಇದರ ಕಲರ್ ಎಲ್ಲ ವೈಟಿಶ್ ಆಗುತ್ತೆ. ಅಷ್ಟರವರೆಗೂ ಬೀಟ್ ಮಾಡ್ಕೋಬೇಕು. ನೋಡಿ, ಇರುತ್ತೆ ಕ್ರೀಮಿಯಾಗಿರುತ್ತೆ ಸಕ್ಕರೆ ಬೀಟ್ ಆದಮೇಲೆ. ಈಗ ನಾನು ಆವಾಗಲೇ ಉಪ್ಪು ಹಾಕೋದಕ್ಕೆ ಮರ್ತಿದ್ದೆ. ಪೌಡರ್ ಮಿಕ್ಸ್ ಮಾಡುವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಹಾಕಿದರೆ ಅದು ಮಿಕ್ಸ್ ಆಗೋದಿಲ್ಲ. ಈಗ 1/4 ಕಪ್ಪಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಆ್ಯಡ್ ಮಾಡಿ ತುಂಬ ಹೊತ್ತು ಬೀಟ್ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಆದರೆ ಸಾಕು. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಪೌಡರ್ನ ಹಾಕ್ತಾಯಿದ್ದೀನಿ. ಒಂದು ವಿಸ್ಕ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ಸ್ಲೋ ಮಿಕ್ಸ್ ಮಾಡ್ತಾಯಿದ್ದೀನಿ, ಆದರೆ ವಿಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಸ್ಪೀಡ್ ಕಾಣಿಸ್ತಾ ಇದೆ. ಇದು ಒಂದು 2-3 ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕಿದರೆ ಗಂಟು ಕಟ್ಕೊಳ್ತದೆ, ಅದಕ್ಕೆ 2-3 ಸಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕ್ ಇಲ್ಲದವರು ಸ್ಪೂನ್ ಅಥವಾ ಫೋರ್ಕ್ ತಗೊಂಡು ಮಾಡ್ಕೋಬೋದು. ಅದೇ ನಿಮಗೆ ಆ ರೀತಿ ವಿಡಿಯೋ ಬೇಕು ಅಂತಾದರೆ ಹೇಳಿ, ನಾನು ಆ ರೀತಿ ಮಾಡಿ ತೋರಿಸ್ತೀನಿ. ಈಗ 3ನೇ ಟ್ರಿಪ್ ಹಾಕ್ಕೊಂಡು ಅದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆಲ್ಲನೆ ತಿರುಗಿಸ್ಬೇಕು, ಒಂದೇ ಕಡೆಗೆ ತಿರುಗಿಸ್ಬೇಕು. ಒಂದು ಕಡೆ ಒಂದು ಸಲ ಒಂದು ಸೈಡಿಗೆ ಮಿಕ್ಸ್ ಮಾಡಿ ಇನ್ನೊಂದು ಸಲ ಇನ್ನೊಂದು ಕಡೆಗೆ ಮಿಕ್ಸ್ ಮಾಡುವಂತಿಲ್ಲ. ಈಗ ಇದಾಗಿದೆ, ಇದನ್ನು ಸೈಡಿಗಿರೋದನ್ನೆಲ್ಲ ತೆಗೆದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಹಾಕ್ಕೊಂಡ್ರೆ ಹುಳಿ ಆಗಲ್ವಾ ಆ ಥರ ಎಲ್ಲ ಕ್ವಶನ್ ಇರುತ್ತೆ. ಆ ಥರ ಏನೂ ಆಗಲ್ಲ, ಕೇಕ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ, ಅದಕ್ಕೆ ವಿನಿಗರ್ ಹಾಕೋದು. ಈಗ ಏನು ಮಿಕ್ಸ್ ಮಾಡಿಟ್ಟಿರುವ ಬ್ಯಾಟರ್ನ ಕೇಕ್ ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ನಿಂತಿರುತ್ತೆ ಒಳಗಡೆ, ಅದಕ್ಕೆ ಈ ರೀತಿ ಟ್ಯಾಪ್ ಮಾಡಬೇಕು ಚೆನ್ನಾಗಿ. ಒಂದು ಸ್ಕ್ಯೂರ್ ತಗೊಂಡು ಅದರ ಲಂಪ್ಸ್ ಎಲ್ಲ ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಲಂಪ್ಸ್ ಎಲ್ಲ ಹೋಗುತ್ತೆ. ಈಗ ಮೊದಲೇ ಪ್ರೀಹೀಟ್ ಮಾಡಿರುವಂಥ ಪಾತ್ರೆ ಒಳಗಡೆ ಇದನ್ನು ಇಡ್ತಾ ಇದ್ದೀನಿ. ಇದನ್ನು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮತ್ತೆ ಒಂದು 20 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಈಗ ಅದನ್ನು ಮುಚ್ತಾ ಇದ್ದೀನಿ. ಈಗ ಒಂದು ಜಾರ್ಗೆ ಒಂದು 10 ಚೆರೀಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರುವ. ಈಗ ಇದು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅರ್ಧ ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಬೇಕು. ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆದಮೇಲೆ ಇದನ್ನು ಕುದಿಯೋಕ್ಕಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕುದಿ ಬಂದಿದೆ, ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಇಡಬೇಕು. ಅಷ್ಟರಲ್ಲಿ ಬೆಂದಿದೆ ಅಂತ ಒಂದು ಸ್ಕ್ಯೂರ್ ಹಾಕಿ ನೋಡಬೇಕು. ಅದರಲ್ಲಿ ಅಂಟದೇ ಇದ್ದರೆ ಅದಾಗಿದೆ ಅಂತ ಅರ್ಥ. ಇದಾಗಿದೆ, ತುಂಬ ಸಾಫ್ಟ್ ಇದೆ. ಈಗ ಇದನ್ನು ತೆಗೆಯುವ. ನೋಡಿ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ಥರ ಎಳೆದ್ರೆ ಇದು ಬರುತ್ತೆ, ಎಲ್ಲೂ ಅಂಟಿರಲ್ಲ. ಇದು ಪಾರ್ಚ್ಮೆಂಟ್ ಪೇಪರ್ ಹಾಕೋದ್ರಿಂದ ಎಲ್ಲೂ ಸೀದೋಗೋದಿಲ್ಲ, ನಮಗೆ ಕಟ್ ಮಾಡಿ ತೆಗಿಬೇಕಾದ ಅವಶ್ಯಕತೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ತಟ್ಟೆಯಲ್ಲಿಟ್ಟು ಇದರ ಮೇಲೆ ಸ್ಕಿನ್ ಥರ ಬರುತ್ತೆ, ಇದು ನಾವು ಕೈ ಇಟ್ಟಾಗ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಅದಕ್ಕೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ತೆಕ್ಕೊಂಡು ತೆಗೆದೇನೂ ಯೂಸ್ ಮಾಡ್ಬೋದು, ಅದು ಕೈಗೆ ಅಂಟ್ತದೆ ಅಂತೇಳಿ ತೆಗಿತಾ ಇದ್ದೀನಿ ನಾನು. ನೋಡಿ ಇದರ ಕಲರ್ ಹೇಗಿದೆ ಅಂತ, ಪರ್ಫೆಕ್ಟಾಗಿ ಬಂದಿದೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಈಗ ಇದು ಕ್ರೀಮ್ ಪ್ರೊಸೀಜರ್ ಮಾಡೋಣ. ನಾನು ಟ್ರಾಪಿಕಲ್ದು ಕ್ರೀಮ್ ತೊಗೊಂಡಿದ್ದೀನಿ, 1/4 ಕಪ್ ತೊಗೊಳ್ತಾ ಇದ್ದೀನಿ. ಮನೆಗೆ ಮಾಡೋದಾದರೆ 1 ಕಪ್ ಸಾಕಾಗ್ತದೆ. ಬೇರೆ ಯಾರಿಗಾದರೂ ಕೊಡೋಕ್ಕೆ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿ ಸ್ಟಿಫ್ ಆಗೋ ತನಕನೂ ಇದನ್ನು ಬೀಟ್ ಮಾಡ್ಕೋಬೇಕು.
ಇದು ಸ್ಟಿಫಾಗಿ ಬರಬೇಕು. ನಾವು ಇದನ್ನು ಮಗ್ಚಿದ್ರೂ ಕ್ರೀಮ್ ಇದರಿಂದ ಬೀಳಬಾರ್ದು, ಅಷ್ಟರವರೆಗೆ ಬೀಟ್ ಮಾಡ್ಕೋಬೇಕು. ಇದನ್ನು ಕೂಡ ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಅದೇ ನಾನು ಹೇಳಿದ್ನಲ್ಲ, ವಿಡಿಯೋ ಬೇಕಿದ್ದರೆ ಹೇಳಿ, ಕಮೆಂಟ್ನಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಸ್ಟಿಫಾಗಿ ಆಗೋವರೆಗೂ ಬೀಟ್ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಬೇಗ ಆಗುತ್ತೆ. ನೋಡಿ ಈಗ ಆಗಿದೆ. ನೋಡಿ ಮಗ್ಚಾಗ ಬೀಳೋದಿಲ್ಲ, ಹೇಗಿಟ್ಟಿದ್ನೋ ಆ ರೀತಿಯೇ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೇಕ್ ತಗೊಂಡು ಕಟ್ ಮಾಡ್ತಾಯಿದ್ದೀನಿ. 3 ಲೇಯರ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜಿಗ್ಜ್ಯಾಗ್ ಕತ್ತಿ ಇದ್ದರೆ, ನೈಫ್ ಇದ್ದರೆ ಈಸಿ ಆಗುತ್ತೆ ಕೇಕ್ ಕಟ್ಟಿಂಗ್ಗೆ. ನೋಡಿ ಫಸ್ಟ್ ಲೇಯರ್ ಕಟ್ ಮಾಡಿದ್ದೀನಿ, ಹಾಗೆ ಸೆಕೆಂಡ್ ಲೇಯರ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಟರ್ನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. 3 ಲೇಯರ್ ಕೂಡ ರೆಡಿಯಾಗಿದೆ. ಈಗ ಶುಗರ್ ಸಿರಪ್ಪಲ್ಲಿ ಇದನ್ನು ನೆನೆಸ್ಕೋಬೇಕು. ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ, ಬೇಗ ಕೋಲ್ಡ್ ಆಗುತ್ತೆ ಕೇಕ್ ಕೂಡ. ಪೂರ್ತಿಯಾಗಿ ಇದನ್ನು ನೆನೆಸ್ಕೋಬೇಕು. ಪೂರ್ತಿಯಾಗಿ ಸೋಕ್ ಆಗಬೇಕು ಅದು ಶುಗರ್ ಸಿರಪ್ಪಲ್ಲಿ. ಈ ಪ್ರೊಸೀಜರ್ ಸ್ಕಿಪ್ ಮಾಡುವಂತಿಲ್ಲ, ಚೆನ್ನಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಡೈರೆಕ್ಟಾಗಿ ಮಾಡೋದಾದರೂ ಮಾಡ್ಕೋಬೋದು, ಆದರೆ ಈ ಥರ ಒಂದು ಸಲ ಮಾಡಿ ಆಮೇಲೆ ಕೇಕ್ ಕ್ರೀಮ್ ಮಾಡುವಾಗ ಇನ್ನೊಂದು ಸಲ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ಈಗ 3ನೇ ಲೇಯರ್ಗೂ ಶುಗರ್ ಸಿರಪ್ಪಿಂದ ನೆನೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆನಿಬೇಕು. ಇದು ಪೂರ್ತಿಯಾಗಿ ಇದನ್ನು ನೆನೆಸ್ಕೊಂಡಿದ್ದೀನಿ. ಈಗ ಒಂದು ಕೇಕ್ ಬೋರ್ಡ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕ್ರೀಮ್ ಮಾಡ್ತಾಯಿದ್ದೀನಿ ಕೇಕ್ ಜಾರದೇ ಇರೋದಕ್ಕೆ. ಈಗ ನೆನೆಸಿಟ್ಟಿರೋಂಥ ಫಸ್ಟ್ ಲೇಯರ್, ನಾವು ಮೇಲೆ ಏನು ಪೋರ್ಷನ್ ಕಟ್ ಮಾಡಿದ್ವಿ ಅದನ್ನು ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಪ್ರೆಸ್ ಮಾಡಿ ಕೊಡಿ. ಈಗ ಬಾಕಿ ಇರೋ ಶುಗರ್ ಸಿರಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ ಆದಮೇಲೆ ಈಗ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಒಳಗಡೆ ತುಂಬ ಕ್ರೀಮ್ ಬೇಡ ಅಂತ ಹೇಳೋರು ಈ ರೀತಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಸ್ಪ್ರೆಡ್ ಮಾಡಿಕೊಡಿ ಎಲ್ಲ ಕಡೆನೂ. ಈ ಥರ ನೈಫ್ ಇಲ್ಲ ಅಂದರೆ ಸೌಟು ಬರುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು. ಮನೇಲಿ ಮಾಡಿ ತಿನ್ನುವಾಗ ಅದು ಯಾವ ರೀತಿ ಇದ್ದರೂ ನಡೆಯುತ್ತೆ. ಈಗ ಇದಕ್ಕೆ ಸ್ವಲ್ಪ ಚೆರೀಸ್ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್, ನಾನು ಇತ್ತು ಹಾಕ್ತಾಯಿದ್ದೀನಿ. ಒಳಗಡೆ ಫಿಲ್ಲಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ಈ ರೀತಿ ಎಲ್ಲ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚಾಕ್ಲೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಡಾರ್ಕ್ ಕಾಂಪೌಂಡ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೆಕೆಂಡ್ ಲೇಯರ್ ಏನಿದೆ ಅದನ್ನು ಇಡ್ತಾ ಇದ್ದೀನಿ. ನೋಡಿ ಇಡಬೇಕು, ಲೆವೆಲ್ ನೋಡಿ. ಈಗ ಪ್ರೆಸ್ ಮಾಡಿ ಕೊಡಬೇಕು ಇದನ್ನು. ಇದಕ್ಕೂ ಸ್ವಲ್ಪ ಶುಗರ್ ಸಿರಪ್ ಹಾಕಿ ವೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಕ್ರೀಮ್ ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ಏನು ಕೆಳಗಡೆ ಮಾಡಿದ್ವಿ ಅದೇ ಸೇಮ್ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ನೋಡಿ ಸೈಡಿಗೆಲ್ಲ ಏನು ಕ್ರೀಮ್ ಹೋಗಿದೆ ಅದನ್ನು ಈ ರೀತಿ ಅಲ್ಲಿಗೆ ಸರಿ ಮಾಡ್ಕೋಬೇಕು.
ಈಗ ಇದಕ್ಕೆ ಚೆರೀಸ್ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಹಾಗೆ ಸ್ವಲ್ಪ ಕ್ಯಾಶ್ಯೂನಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಿಚ್ಚಾಗಿ ಬೇಕು ಅಂದರೆ ಈ ರೀತಿ ಹಾಕ್ಕೋಬೇಕು. ಈಗ ಚಾಕ್ಲೇಟ್ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಗ್ರೇಟರಲ್ಲಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟ್ ಲೇಯರ್ ಇಟ್ಟಿದ್ದೀನಿ. ಇದು ಲಾಸ್ಟ್ ಲೇಯರ್, ಇದನ್ನು ತಿರುಗಿಸಿ ಇಡಬೇಕು. ಬಾಕಿ ಇರೋ ಶುಗರ್ ಸಿರಪ್ ಏನಿತ್ತು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಕ್ರೀಮ್ ಹಾಕ್ಕೊಂಡು ಕ್ರಮ್ ಕೋಟ್ ಮಾಡಬೇಕು. ಕ್ರಮ್ ಕೋಟ್ ಅಂದರೆ ಪೂರ್ತಿ ಕ್ರೀಮ್ ಪ್ರೊಸೀಜರ್ ಪೂರ್ತಿ ಕಂಪ್ಲೀಟಾಗಿ ಅಲ್ಲ, ಅದರ ಕ್ರಮ್ಸ್ ಎಲ್ಲ ತಾಗುತ್ತೆ. ನಾವು ಆ ರೀತಿ ಪೂರ್ತಿಯಾಗಿ ಒಂದೇ ಸಲಕ್ಕೆ ಮಾಡೋಕ್ಕಾಗಲ್ಲ, ಕ್ರೀಮಲ್ಲೆಲ್ಲ ಕ್ರಮ್ಸ್ ಬರುತ್ತೆ. ಅದಕ್ಕೆ ಈ ರೀತಿ ಒಂದು ಲೇಯರ್ ಒಂದು ಸಲ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ನಿಮಗೆ ಟೈಮ್ ಹೇಗಿದೆಯೋ ಆ ರೀತಿ ಇಟ್ಟು ಇದನ್ನು ಕ್ರಮ್ ಕೋಟ್ ಮಾಡಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಕ್ರೀಮ್ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ. ಇಲ್ಲಾಂದರೆ ನಾವು ಹಾಕಿದ್ದು ಸರಿಯೇ ಆಗೋದಿಲ್ಲ. ಅದರ ಕೇಕ್ನ ಕ್ರಮ್ಸ್ ಎಲ್ಲ ಮೇಲ್ಗಡೆ ಕಾಣುತ್ತೆ. ಅದಕ್ಕೆ ಈ ರೀತಿ ಮಾಡಿ ಫ್ರಿಜ್ಜಲ್ಲಿಟ್ಟು ತಣ್ಣಗಾದಮೇಲೆ ಇನ್ನೊಂದು ಕೋಟು ಕ್ರೀಮು ಹಾಕ್ಕೋಬೇಕು. ಈಗ ನೋಡಿ ಇದು ಆಗಿದೆ. ಈಗ ಒಂದು ಟಿಶ್ಯೂ ಪೇಪರ್ ತಗೊಂಡು ಅದರ ಬೇಸ್ನಲ್ಲಿ ಆಗಿರುವಂಥ ಕ್ರೀಮನ್ನೆಲ್ಲ ತೆಗೆದು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಾಂದರೆ ಅದು ಗಟ್ಟಿ ಆಗುತ್ತೆ, ಮತ್ತು ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈಗ ಆಗಿದೆ. ಇದನ್ನು ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ ಮುಕ್ಕಾಲು ಗಂಟೆ. ಈಗ ಆಮೇಲೆ ಇದನ್ನು ತೆಗೆದಿದ್ದೀನಿ. ಈಗ ನಾನು ಒಂದು ಮುಕ್ಕಾಲು ಗಂಟೆ ಆದಮೇಲೆ ತೆಗೆದಿದ್ದೀನಿ. ಈಗ 2ನೇ ಕೋಟಿಂಗ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಲಾಸ್ಟ್ ಫೈನಲ್ ಕೋಟಿಂಗ್ ಇದು. ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಸೈಡೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ರೊಟೇಟ್ ಮಾಡಿಕೊಂಡು ಪ್ಯಾಲೆಟ್ ನೈಫನ್ನು ಕ್ರಾಸ್ ಇಟ್ಕೊಂಡು ಹೋಗ್ತಾಯಿದ್ರೆ ಅದಾಗದೆ ಆಗುತ್ತೆ. ಫಸ್ಟ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮಾಡಿ ಮಾಡಿ ಅಭ್ಯಾಸ ಆದಮೇಲೆ ಚೆನ್ನಾಗಿ ಬರುತ್ತೆ. ಕ್ರೀಮ್ ಎಲ್ಲಿ ಕಡಿಮೆ ಇದೆ ನೋಡಿ ಹಾಕ್ಕೊಂಡು ಮಾಡ್ಕೋಬೇಕು. ಚೆನ್ನಾಗಿ ತಿರುಗಿಸಿ ಈ ಥರ ರೊಟೇಟ್ ಮಾಡ್ತಿದ್ದಂಗೆ ಪ್ಯಾಲೆಟ್ ನೈಫಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮೇಲ್ಗಡೆ ಏನು ಸೈಡಿಗೆಲ್ಲ ಈ ಕಡೆಗೆಲ್ಲ ಬಂದಂಗೆ ಕಾಣಿಸ್ತಾ ಇದೆ, ಅದನ್ನು ಈ ರೀತಿ ಮಾಡ್ಕೋಬೇಕು. ಇದನ್ನು ಒಂದು ಹಳೆ ATM ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಮಾಡ್ಕೋಬೋದು. ಪ್ಲಾಸ್ಟಿಕ್ ಲೇಯರ್ ಇದ್ದರೆ ಅದು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಕೂಡ ಹಳೆ ಆಧಾರ್ ಕಾರ್ಡು ಅದರಲ್ಲೆಲ್ಲ ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿ ಕ್ರೀಮ್ ಹಾಕ್ಕೊಂಡು ಈ ರೀತಿ ಹೇಳ್ಕೊಂಡ್ರೆ ತಿರುಗಿಸ್ಕೊಂಡ್ರೆ ಆಗುತ್ತೆ. ಈ ರೀತಿ ಮೇಲ್ಗಡೆ ಇರೋದನ್ನೆಲ್ಲ ಒಳಗಡೆಗೆ ಈ ಥರ ಇಟ್ಕೋಬೇಕು. ಎಕ್ಸ್ಟ್ರಾ ಬಂದಿರೋ ಕ್ರೀಮ್ನ ತೆಗಿಬೇಕು. ನೋಡಿ ಈ ರೀತಿ ಕಾರ್ಡ್ ಟೈಪ್ ಒಂಥರ ಸಿಗುತ್ತೆ, ಇದು ಪ್ಲಾಸ್ಟಿಕ್ದು. ಇದನ್ನು ಈ ರೀತಿ ರೊಟೇಟ್ ಮಾಡ್ತಾಯಿದ್ರೆ ಚೆನ್ನಾಗಾಗುತ್ತೆ, ಶೇಪ್ ಕೂಡ ಬರುತ್ತೆ. ನೋಡಿ ಈ ರೀತಿ. ಇದಕ್ಕೆ ಬದಲಾಗಿ ಅದೇ ATM ಕಾರ್ಡ್ ಅಥವಾ ಆಧಾರ್ ಕಾರ್ಡು ವಿಸಿಟಿಂಗ್ ಕಾರ್ಡ್ ಈ ರೀತಿನ ಉಪಯೋಗಿಸ್ಕೋಬೋದು. ಮೇಲೆ ಬಂದಿರೋದನ್ನು ಈ ರೀತಿ ಒಳಗಡೆಗೆ ಎಳ್ಕೊಂಡ್ರೆ ಆಯಿತು. ಇದು ತುಂಬ ಪರ್ಫೆಕ್ಟಾಗಿ ಬರಬೇಕು ಅಂತೇನಿಲ್ಲ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನಾವು ಅದರ ಮೇಲೆ ಸೈಡಿಗೆ ಎಲ್ಲ ಚಾಕ್ಲೇಟ್ನ
ಹಾಕ್ತೀವಲ್ಲ, ಅದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬೇಕು ಅಂತೇನಿಲ್ಲ. ಈಗ ಇದಾಗಿದೆ. ಏನು ಎಕ್ಸ್ಟ್ರಾ ಕ್ರೀಮ್ ಬೇಸ್ ಮೇಲೆ ಏನೆಲ್ಲ ಅಂಟ್ಕೊಂಡಿದೆ ಅದನ್ನು ಒಂದು ಟಿಶ್ಯೂನಲ್ಲಿ ತೆಗಿಬೇಕು. ಈ ರೀತಿ ಪೂರ್ತಿಯಾಗಿ ತಕ್ಕೋಬೇಕು. ಈಗ ಆಗಿದೆ. ಈಗ ಚಾಕ್ಲೇಟ್ ಪೌಡ್ರ್ ಏನಿದೆ ನಾನು ಗ್ರೇಟ್ ಮಾಡಿಟ್ಟಿರುವಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಡಾರ್ಕ್ ಕಾಂಪೌಂಡ್ ಅಂತ ಸಿಗುತ್ತೆ, ಅಥವಾ ಬೇರೆ ಯಾವುದಾದ್ರೂ ಚಾಕ್ಲೇಟ್ಸ್ ಇದ್ದರೆ ಹಾಕ್ಕೋಬೋದು. ಸಿಕ್ಕಿಲ್ಲ ಅಂದರೆ ಪೂರ್ತಿ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ, ಏನು ಟ್ರೇ ಮೇಲೆ ಬಿದ್ದಿದೆ ಎಕ್ಸ್ಟ್ರಾ ಅದನ್ನು ವಾಪಸ್ ಅದೇ ತಟ್ಟೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒರೆಸಿ ತೆಗಿಬೇಕು. ಈ ರೀತಿ ಒಂದು ಬ್ರಷ್ ಇದ್ದರೆ ಚೆನ್ನಾಗಾಗುತ್ತೆ. ನಾನು ಕೇಕ್ ಮಾಡೋದು ನನ್ನ ಮನೇಲಿ ಮಾಡಿ, ಈ ಕ್ರೀಮಿಂಗ್ ಪ್ರೊಸೀಜರ್ ಅಮ್ಮನ ಮನೇಲಿ ಮಾಡಿದ್ದೀನಿ. ನಾನಿದು ಅಪ್ಪನ ಬರ್ತ್ಡೇಗೆ ಮಾಡಿರೋಂಥ ಕೇಕ್. ಈ ರೀತಿ ಮೇಲ್ಗಡೆ ಎಲ್ಲ ಕಡೆನೂ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ ಒಂದು ನೋಸಲ್ ತೊಗೊಂಡಿದ್ದೀನಿ, ಸ್ಟಾರ್ ನೋಸಲ್ ಅಂತ. ಇದನ್ನು ಪೈಪಿಂಗ್ ಬ್ಯಾಗ್ ಒಳಗೆ ಹಾಕ್ಕೊಂಡು ಕ್ರೀಮ್ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದರೊಳಗೆ ಕ್ರೀಮ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಒಂದು ಸ್ಪೂನು ಅಥವಾ ತವಿ ತಗೊಂಡು ಇದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಪ್ರೆಸ್ ಮಾಡಿ ಕೊಟ್ಟು ನೋಡಿ, ಈ ರೀತಿ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಮುಂದ್ಗಡೆ ಒಂದು ಕತ್ರಿ ತಗೊಂಡು ಕಟ್ ಮಾಡಿಕೊಟ್ಟು ನೋಸಲ್ನ ತಳ್ಳಿ ಕೊಡಬೇಕು. ನೋಸಲ್ ಮುಂಭಾಗ ಒಳಗಡೆ ಬರಬೇಕು. ನೋಡಿ, ಇದರಲ್ಲಿ ಈ ರೀತಿ ಫ್ಲವರ್ ಬರುತ್ತೆ. ನಾನು ಈ ರೀತಿ ಡಿಸೈನ್ ಕೊಡ್ತಾ ಇದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈ ಥರ ಪೈಪಿಂಗ್ ಬ್ಯಾಗ್ ಇಲ್ಲ, ನೋಸಲ್ ಇಲ್ಲ ಅನ್ನೋರು ಸುಮ್ಮನೆ ಒಂದು ಹಾಲು ಕವರೋ ಕ್ಲೀನಾಗಿರೋಂಥ ಕವರ್ ತೊಗೊಂಡು ಈ ರೀತಿ ಮೂಲೆ ಮಾಡಿಕೊಂಡು ಕಟ್ ಮಾಡಿ, ಅದಕ್ಕೆ ಶೇಪ್ ಏನು ಬೇಕಾಗಿಲ್ಲ, ಆ ರೀತಿಯೇ ಮಾಡ್ಕೋಬೋದು. ಈ ರೀತಿ ಸರ್ಕಲ್ ಮಾಡಿ ಫ್ಲವರ್ ಥರ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗೆಲ್ಲ ಆ ರೀತಿ ಮಾಡ್ತಾಯಿದ್ದೆ ನಮಗೆ ಮಾಡುವಾಗ. ಈಗ ಇನ್ನೊಂದು ಫ್ಲವರ್ ನೋಸಲ್ ತೊಗೊಂಡಿದ್ದೀನಿ ನಾನು. ಇದನ್ನು ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಡಿಸೈನ್ ಬರುತ್ತೆ ಪ್ರೆಸ್ ಮಾಡಿ ಕೊಟ್ಟಾಗ. ಈ ಡಿಸೈನ್ ನಾನು ಕೆಳಗಡೆ ಸೈಡ್ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಅಲ್ಲೇ ಬಿಡಬೇಕು. ಪ್ರೆಸ್ ಮಾಡಿ ಕೈ ತೆಗಿಬೇಕು. ಚಾಕ್ಲೇಟ್ ಎಲ್ಲ ಇರೋದ್ರಿಂದ ಅದು ಸರಿ ಕೂರ್ತಾ ಇಲ್ಲ. ನನ್ನ ಮನೇಲಿ ಮಾಡಿದಿದ್ರೆ ಅದರ ಬ್ರಷ್ ಎಲ್ಲ ಇತ್ತು, ಅದರಲ್ಲೆಲ್ಲ ತೆಗಿಬೋದಿತ್ತು. ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಪ್ರೆಸ್ ಮಾಡಿ ಕೊಡಬೇಕು. ತುಂಬ ಸಿಂಪಲ್ ಡಿಸೈನ್ ಇದು, ಯಾರಿಗೆ ಬೇಕಾದರೂ ಮಾಡ್ಬೋದು. ನೋಡಿ, ಆಗಿದೆ. ಈಗ ಇದಕ್ಕೆ ಚೆರೀಸ್ ಇಡ್ತಾಯಿದ್ದೀನಿ. ಒಂದನ್ನು 2 ಕಟ್ ಮಾಡಿ ಇಡ್ತಾಯಿದ್ದೀನಿ, ಲುಕ್ಕಿಗೋಸ್ಕರ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.